ಇದು ನನ್ನ ಸಲಹೆ ಕೇಳಿದರೆ ಅದು. ಇನ್ನು ಮನೇನೂ ಕೂಡ ನಾನು ಮಾತಾಡಿದೆ ಈ ಖಾತಾ ಬಗ್ಗೆ. ಇದಕ್ಕೆಲ್ಲಪ್ಪ ನಾನು ಅವರು ಅಸೆಂಬ್ಲಿಯಲ್ಲಿ ಮಾತಾಡಿರೋದು, ತಮ್ಮ ಡಿ ಕೆ ಶಿವಕುಮಾರ್ ಮಾತಾಡಿರೋದು. ಈ ಖಾತಾ ಬಗ್ಗೆ ನಾನು ಮಾತಾಡಿದೆ. ಈ ಖಾತಾ ಪ್ರಾರಂಭ ಆಗಿ ಹಿಂದೆ ನಾವು ಶುರು ಮಾಡಿದ್ರಿ. ಹಿಂದೆ ಈ ಖಾತಾ ಇದನ್ನ ಸಿ.ವಿ. ರಾಮನಗರದಲ್ಲಿ ಫಸ್ಟ್ ಪೈಲಟ್ ಆಗಿ ನಾವು ಶುರು ಮಾಡಿದ್ವಿ. ಹಿಂದೆ ಸಿ.ವಿ. ರಾಮನಗರ ಈ ಖಾತೆ ಫಸ್ಟ್, ಆಮೇಲೆ ಸರ್ವಜ್ಞ ನಗರ, ಹೆಬ್ಬಾಳ, ಪುಲಿಕೇಶಿ ನಗರ, ಶಿವಾಜಿನಗರಕ್ಕೆ ಫಸ್ಟ್ ಜಾರಿಗೆ ಮಾಡಕ್ಕೆ ನಾವು ಹಿಂದೆ ಮಾಡಿದ್ವಿ. ಮಾಡಲಿ, ನಾವೇನು ಟೆಕ್ನಾಲಜಿ ಬರ್ತೈತೆ ಅಂತೇಳಿ ನಾವೇನು ಅದಕ್ಕೆ ವಿರುದ್ಧ ಏನಿಲ್ಲ. ಆದ್ರಿಂದ ಇವತ್ತು ಈ ಆಸ್ತಿ ಈ ಖಾತಾ ಬದಲಾವಣೆಗಳೇನಾಗ್ತಾ ಇದೆ, ಇವತ್ತು ದ್ರೋಣ್ ಮೂಲಕ ಆಗ್ತಾ ಇರುವಂತ ಈ ಖಾತಾಗಳು ಅದು ಹೇಳಕ್ ಸಾಧ್ಯನೇ ಇಲ್ಲ. ಈ ಕಾರ್ ಪಾರ್ಕಿಂಗು ಇವೆಲ್ಲ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಆಗ್ತಾ ಇದ್ದಾರೆ. ಹಿಂದೆ ಯಾರು 1,000 2,000 ಸ್ಕ್ವೇರ್ ಫೀಟ್ ಏನಿತ್ತು ಅದು ಡಬಲ್ ಆಗ್ತಾ ಇದೆ 5,000. ಅಪೀಲೇ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ನೋಟಿಸ್ ಇದು. ಅದಕ್ಕೆ ಸೈಂಟಿಫಿಕ್ ಆಗಿ ಏನಾರ ಯೋಚನೆ ಮಾಡಿ, ಬರೀ ದ್ರೋಣ್ನೇ ನಂಬ್ಕೊಂಡ್ರೆ ಆಗಲ್ಲ. ಕ್ಲಾರಿಫಿಕೇಶನ್ಸ್ ಆಗಬೇಕು. ನೀವ್ ಹೇಳ್ತೀರಾ ಯಾರಾದ್ರೂ ಕಂಪ್ಲೇಂಟ್ ಕೊಡಿ ಅಂತ, ಇಡೀ ಬೆಂಗಳೂರವ್ರು ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗ್ತದೆ? ಎಲ್ಲರಿಗೂ ಇದೇ ಆಗಿದೆ ಪ್ರಾಬ್ಲಮ್. ಯಾವ್ಯಾವ ಮನೆಗೆ ನೋಟಿಸ್ ಕೊಟ್ಟಿದ್ರು ಎಲ್ಲರದು ವೈಲೇಷನ್, ಸಾವಿರಾರು ಕೊಟ್ಬಿಟ್ಟಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ, ಏನೇ ಕಾನೂನು ತರಬೇಕಾದ್ರೂ ಜನಗಳಿಗೆ ತೊಂದರೆ ಆಗದ ರೀತಿ ತರುವಂತದ್ದು ಒಳ್ಳೇದು ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಟ್ಯಾಕ್ಸ್ ಟೆರರಿಸಂ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಎಕ್ಸಾಂಪಲ್ ಕೊಡ್ತೀನಿ. ಈ HBR ಲೇಔಟ್, ಶಿವಕುಮಾರ್ ಅವರೇ, HBR ಲೇಔಟ್ BDA ಅವರು ಮಾಡಿರೋದು. BDA ಲೇಔಟ್, BDA ಅಪ್ರೂವ್ಡ್ ಲೇಔಟ್, BDA ಅವರೇ ಸೈಟು ಹರಾಜು ಹಾಕಿರೋದು, BDA ಅವರೇ ಅಲಾಟ್ ಮಾಡಿರೋದು. ಅಲ್ಲಿ ಒಬ್ರು ವಿದೇಶದಲ್ಲಿ ಇರ್ತಾರೆ, ಅವರೊಂದು ಸೈಟ್ ಆಕ್ಷನ್ ಅಲ್ಲಿ ಕಾರ್ನರ್ ಸೈಟ್ ಆಕ್ಷನ್ ತಗೊಂತಾರೆ. ಕಾರ್ನರ್ ಸೈಟ್ ಆಕ್ಷನ್ ತಗೊಂಡ್ರೆ ಅದು ಜಾರ್ಜ್ ಅವರೇ, ಅದು BDAದೇನು ಎ ಖಾತಾ ಬರ್ತದ ಬಿ ಖಾತಾ ಬರ್ತದ? ಸರ್, ಗೌರ್ಮೆಂಟ್ ಸೈಟು ಯಾವ್ದು ಬರ್ತದೆ ಹೇಳಿ? BDAದಂದ್ಮೇಲೆ ಎ ಖಾತಾನೆ ಅಲ್ವಾ? ಎ ಖಾತಾನೆ. ಅವರ ಸುಮ್ಮನೆ ಆಗೋ ಬಿಡಿ, HR ನಿಮ್ಗೆ ಬರೋವಂಥದ್ದು ಮೂಲ ನಿವೇಶನ ಅವ್ರು ಖರೀದಿ ಮಾಡ್ತಾರೆ, ದುಡ್ಡು ನೋಂದಾವಣಿ ಮಾಡಿಸ್ತಾರೆ. ಖಾತಾ ಮಾಡಕ್ಕೆ 11/8/2025 ಅವ್ರು ಹೋಗ್ತಾರೆ ಖಾತಾ ಮಾಡ್ಸಕ್ಕೆ. ಅವರು ಆಕ್ಷನ್ ಅಲ್ಲಿ ತಗೊಂಡಿರ್ತಾರೆ. ಆಕ್ಷನ್ ತಗೊಂಡು ಅವ್ರ ಹೆಸರಿಗೆಲ್ಲ ಆಗಿದೆ, ಅದು ಪೂರ್ತಿ ರಿಜಿಸ್ಟ್ರೇಷನ್, BDA ಏನೇನಿದೆ ಎಲ್ಲ ದುಡ್ಡು, ಒಂದು ನಯಾ ಪೈಸಾ ಪೆಂಡಿಂಗ್ ಇಲ್ಲ, ಎವ್ರಿಥಿಂಗ್ ಖಾತಾ ಎವ್ರಿಥಿಂಗ್. ಈಗ ಎಲ್ಲ ಖಾತಾ ಆದ್ಮೇಲೆ ಈ ಖಾತಾಗ ಹೋಗ್ತಾರೆ ಅವರು 11ನೇ ತಾರೀಕು 25 ವರ್ಷದಲ್ಲಿ. ಅವರು ಹೇಳ್ತಾರೆ ಇದು ಖಾಲಿ ನಿವೇಶನ, ಅದಕ್ಕೆ ಬಿ ಖಾತಾ ಆಗಿದೆ ಅಂತ ಹೇಳ್ತಾರೆ. ಇದು ಖಾಲಿ ನಿವೇಶನ, ಇದು ಬಿ ಖಾತಾ, ನಾವು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅದು ಅಲ್ಲ, ಅಪ್ಲೈ ಮಾಡಿರೋದು ಕೊಡ್ತೀನಿ. ಅದು 11/8/2025 ಅಪ್ಲೈ ಮಾಡಿರೋದು, ತಗೊಂಡು 1 ವರ್ಷದ ಹಿಂದೆ ತಗೊಂಡಿರೋದು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ರಿಲೇಟೆಡ್ ಇದು ವಿಚಾರ. ಆಮೇಲೆ ಜಾರ್ಜ್ ಅವರೇ ಅದನ್ನ ಖಾತಾ ಮಾಡ್ಸಕ್ಕೆ ಹೋಗ್ತಾರ ಅವ್ರು. ಮೊನ್ನೆ ನಮ್ಮ ಎಲ್ಲಪ್ಪ ಅದು ಮಾತಾಡ ನಾರಾಯಣ ಸ್ವಾಮಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲಿ ನನಗೆ ಓಪನ್ ಚಾಲೆಂಜ್ ಮಾಡಿದ್ರು. ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ ಸವಾಲ್ ಅಂತ. ಯಾರ್ದು? ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳ ಸವಾಲ್ ಅಂತ ಹೇಳಿ. ನನಗೆ ಸವಾಲ್ ಹಾಕೋದು ವೈರಲ್ ಔಟಿದೆ, ಫುಲ್ ಒಂದು 10-15 ಲಕ್ಷ ಔಟಿದೆ, ವೈರಲ್ ಔಟಿದೆ. ಸವಾಲ್, ನಮ್ ಸರ್ಕಾರದಲ್ಲಿ ಯಾವನ ಲಂಚ ತಗೊಂಡಿರೋನು ಒಬ್ಬನ್ ತೋರ್ಸ್ರಿ ರೀ. ಅವ್ರು ಹೇಳಿರೋದು, ನಂದಲ್ಲ, ಓದ್ತೀನಿ ಅದನ್ನೆಲ್ಲ. ಇಲ್ಲಪ್ಪ, ಇಲ್ಲ, ಸರಿ ಆಯ್ತು, ಹೇಳಿದ್ದಾರೆ.
ಸವಾಲು ಅಂದ್ರೆ ಒಬ್ಬನ್ ತೋರಿಸಿ ನನ್ನ ಸರ್ಕಾರದಲ್ಲಿ ಯಾವನ್ರಿ ಸುಮ್ನೆ ಹೇಳ್ತೀರಾ ನೀವು. ಅವರು ತಿರ್ಕಂತಾರ ನಾನು ಬರ್ತೀನಿ, ನಾನು ಹೋದ್ಮೇಲೆ ಈಗ ಇದಕ್ಕೆ BDA ಸೈಟ್ಗೆ ನೀವು ರಾಯರೆಡ್ಡಿ ನೀವು ಒಬ್ಬರೇ ಅಧಿಕಾರಿ ಬಜೆಟ್ ಅಲ್ಲಿ ಮಾತಾಡ್ತಾರೆ ಇಲ್ವಾ? ವಸ್ತು ಫೋನ್ ಪೇ ಬಗ್ಗೆ ಶ್ರೀನಿವಾಸ್ ಏನಾಗಿದೆ ನಿಮ್ಗೆಲ್ಲ ಅಲ್ಲಿ ಇವರೇ? ಫೋನ್ ಪೇ ಬಗ್ಗೆ ಪವಗಡ್ ಲಂಚದ ಕರ್ಮಕಾಂಡವನ್ನ ನಾನು ಹೇಳಿದ್ದೀನಿ. ಫೋನ್ ಪೇನಲ್ಲಿ ಇದು ನನ್ನ ಹತ್ರ ಇನ್ನೂ ಇದೆ ದಾಖಲೆಗಳು, ನಾನು ಕೊಡ್ತೀನಿ. ಎಲ್ಲೆಲ್ಲಿ ಫೋನ್ ಪೇಗಳು ಎಷ್ಟೆಷ್ಟು ದುಡ್ಡು ಆಗಿದೆ ಬೇರೆ ಬೇರೆ ಜಿಲ್ಲೆಗಳದು ಅಂತ ಇದೆ. ಇನ್ನೊಂದು ಪ್ರಕರಣ ನಾನು ಕೊಡ್ತೀನಿ ನಿಮಗೆ. ಇವರು ಅರಳ್ಳಿ ಹತ್ರ ಅಲ್ಲಿ ಯಾರು ಒಬ್ಬ ನಂಜುಂಡಪ್ಪ ಅಂತ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ. ಅವರು ಅಲ್ಲಿರುವಂತ ಲೇಔಟ್ಗಳು ಮಾಡೋ ಅಂತವ್ರಿಗೆ, ಅವನು ಅಲ್ಲಿದ್ದ ಮೊದಲು ಕಾರ್ಪೊರೇಷನ್, ಈಗ ರಿಟೈರ್ಡ್ ಆಗಿದೆ. ಅವನು ಒಂದು ಆಫೀಸ್ ಮಾಡ್ಕೊಂಡವನಿಗೆ ಎಲ್ಲ ಒಂದೊಂದು ಸೈಟ್ಗೆ ಸುಮಾರು 30,000 ರಿಂದ 40,000 ರೂಪಾಯಿ ಉಸಿಲಿ. ಆ ಉಸೂಲಿ ಮಾಡಿರೋ ರೆಕಾರ್ಡನ್ನು ಮಾಡಿದ್ದೀನಿ, ಎಷ್ಟೆಷ್ಟು ಕೇಳಿದಾನೆ, ಯಾರ್ಯಾರು ಕೊಡಬೇಕು ಅಂತ ಪೆನ್ ಡ್ರೈವ್ ಅಲ್ಲಿ ಇದೆ. ಅದನ್ನು ಕೊಡ್ತೀನಿ ನಿಮ್ಗೆ. ನಾನು ಸುಮ್ಮನೆ ಹಿಂಗ ತೋರಿಸ್ಬಿಟ್ಟು ಜಾಬಲ್ಲಿ ಐತೆ ಅಂತ ಹೇಳಲ್ಲ ನಾನು. ಇಲ್ಲಿಟ್ಟಿದ್ದೀನಿ ನಾನು. ಐತೆ ನಾನು ಹೇಳಿದ್ದೀನಿ, ಇಲ್ಲೇ ಐತೆ. ನಿಮ್ಗೆ ಹೇಳಿದ್ದು, ನೀವ್ ಯಾವಾಗ ತೋರಿಸ್ತಾ ಇರ್ತೀರ ಅದಕ್ಕೆ ಹೇಳಿದ್ ನಾನು. ನೀವೇ ತೋರಿಸಿರೋದು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರಿಗೋ ತೋರ್ಸಕ್ ಹೋಗ್ತಾವ್ರೆ ಅದು. ಇಲ್ಲ ಅಧ್ಯಕ್ಷರೇ, ಇದು ಅಂದ್ರೆ ಆದಿ ಬೀದಿಗಳಲ್ಲೂ ಇವತ್ತು ಒಂದೊಂದು ವಾರ್ಡ್ ಅಲ್ಲೂ ಕೂಡ 10 ರಿಂದ 15 ಜನ ಒಂದು ದಂಧೆ ಮಾಡಿಕೊಂಡು ವಸೂಲಿಗಿಳಿದಿರುವಂತ ದಾಖಲೆಗಳಿದೆ. ಇದರಲ್ಲೂ ಅವನು 50,000 ಕೇಳಿದ. 50,000 ಈ ದಾಖಲೆಯಲ್ಲಿ 50,000 ಇದ್ದಾನೆ. ಅದ್ರ ರೆಕಾರ್ಡನ್ನು ನನ್ನ ಹತ್ರ ಇದೆ. ಅವನು ಕೂಡ ಫೋನ್ ಪೇ ಮಾಡ್ಕೊಂಡಿದ್ದ, ಇದರಲ್ಲಿ ಇದೆ. ಅವನು ಫೋನ್ ಪೇ ಮಾಡ್ಕೊಂಡಿರೋದು ಇದೆ ಅವನು. ಅದು ಕೊಡ್ತೀನಿ. ಆಮೇಲೆ ಇನ್ನ ಹೇಗೆ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕೊಡ್ತೀನಿ ನಾನು. ಈ ಖಾತಾ ಇದು ಆಗಿರುವಂತದ್ದು, ಇದೆಲ್ಲ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಟ್ಟು 40,000 ರೂಪಾಯಿ ಮಾತಾಡಿರೋದು. ಅದು ಏನಪ್ಪ ಯಾರ್ದು ಅಲ್ಲೇ ಅವ್ರು ಕೊಡು ನೋಡಿ. ಇಲ್ಲಿ 40,000ಕ್ಕೆ ತಗೊಂಡಿರೋದು. ಇದು ಫೋನ್ ಪೇನೆ. 20,000 ಒಂದ್ಸರಿ, 40,000 ಒಂದ್ಸರಿ. ಎಲ್ಲ ಫೋನ್ ಎಲ್ಲ ರೈಟ್ ಮಾಡಕ್ ಬಂದವು ನೋಡಿ. ಎಲ್ಲ ರೈಟ್, ಬ್ಯಾಂಕ್ ನಂಬರು ಎಲ್ಲ ಐತೆ ಇದ್ರಲ್ಲಿ. ನಾನೇನೋ ಇದ್ರಲ್ಲಿ ಮುಚ್ಚಿಡೋ ಪ್ರಶ್ನೆನೂ ಅಲ್ಲ. ಇದು ಈಗಾಗಲೇ ನಾನು ಹೇಳಿದ್ದೀನಿ. ಇಷ್ಟು ಹೇಳಿದ್ದೀನಿ. ಇನ್ನು ಮನೆ ಹರಾಜು ಇವಾಗ ಇಲ್ಲ, ಇನ್ನೂ ಇದೆ ನಾಳೆವರೆಗೂ.